ಬಾಸ್ ನಾವ್ ಇಲ್ಲಿ ಏಕ್ ನಿಂತಿದೀವಿ ಬಾಸ್? ಹೇಳ್ತೇನೆ ಅಲ್ಲಿ ನೋಡು, ಅವನೊಬ್ಬ ವಾಲ್ ಕ್ಲೈಂಬರ್. ಅವನು ಯಾವ ಗೋಡೆನಾದ್ರೂ ಹತ್ಕೊಳ್ಬಹುದು. ಇದೀಗ ಅವನು ನಮ್ಮ ಬಳಿಗೆ ಗೋಡೆಯನ್ನ ಹತ್ತಿಕೊಂಡು ಬರ್ತಾ ಇದ್ದಾನೆ. ನೋಡಿ ಬಾಸ್ ಬಾಸ್ ಮೆಟ್ಲಿದೆ, ಲಿಫ್ಟ್ ಇದೆ, ಆದ್ರೂ ಅವ್ರು ಗೋಡೆ ಹಿಡ್ಕೊಂಡು ಯಾಕೆ ಹತ್ತಿದಾನೆ ಬಾಸ್? ಬಾಬಾ ತೋರಿಸ್ತೀನಿ. ನೋಡು ನೋಡು ನೋಡು, ಇಲ್ಲಿ ಮುಂದೆ ಒಂದು ಟವರ್ ನೋಡು. ಒಂದು ಕಾಲದಲ್ಲಿ ಇದು ಲೈಟ್ ಹೌಸ್ ಆಗಿತ್ತು. ಇದರಲ್ಲಿ ರಾಜ ಮಾನ್ ಸಿಂಗ್ ನ ಖಜಾನೆ ಇಡಲಾಗಿದೆ. ಅಲ್ಲಿ ಏನು ಬಾಗಿಲು ಕಾಣ್ತಾ ಇದೆ, ಅದ್ರ ಪಕ್ಕದಲ್ಲಿ ಗೋಡೆ ಇದೆ. ಯಾಕಂದ್ರೆ ಯಾರು ಕೂಡ ಹೋಗಿ ಒಳಗೆ ಖಜಾನೆನ ಕದಿಬಾರದು ಅಂತ. ಆದ್ರೆ ಬಾಸ್, ಅಲ್ಲಿ ಗರುಬಟ್ಟು ಏಜೆನ್ಸಿಯ ಕಾವಲಿದೆ. ಹೌದು ಬಾಸ್. ಎಕ್ಸಾಕ್ಟ್ಲಿ, ನೀನ್ ಕೇಳಿದ್ದು ಸರಿ ಇದೆ. ಈಗ ಆ ವಾಲ್ ಕ್ಲೈಂಬರ್ ಈ ಟವರ್ ನ ಗೋಡೆಯಲ್ಲಿ ಹತ್ತಿ ಮೇಲಿನ ಬೆಳಕಿನ ಕಿಂಡಿಯಿಂದ ಒಳಗೆ ಹೋಗ್ತಾನೆ. ಮತ್ತೆ ಖಜಾನ ಲೂಟಿ ಮಾಡಿ ನಮಗೆ ಕೊಟ್ಬಿಡ್ತಾನೆ. ಮತ್ತೆ ಇನ್ಸ್ಪೆಕ್ಟರ್ ಮನಮಾನಿ ಗಟ್ಟು ಬಟ್ಟು ನನ್ನ ನೀನು ಮಾಡೋದಕ್ಕಾಗೋದಿಲ್ಲ. ಬಾಸ್ ಬಾಸ್, ಬಹಳ ಒಳ್ಳೆ ಪ್ಲಾನ್. ಮತ್ತೆ ಈ ಪ್ಲಾನ್ ಆ ವಾಲ್ ಕ್ಲೈಂಬರ್ ಹೊರತಾಗಿ ಪೂರ್ತಿ ಆಗೋದಿಲ್ಲ. ಅವನು ನಮಗೆ ಬಹಳ ಇಂಪಾರ್ಟೆಂಟ್ ಮನುಷ್ಯ. ಹಾಗಾಗಿ ಆ ವಾಲ್ ಕ್ಲೈಂಬರ್ ಕೆಳಗೆ ಇಳಿದ ತಕ್ಷಣ ನೀವಿಬ್ರು ಅವನನ್ನ ಹೆಗಲಲ್ಲಿ ಎತ್ಕೊಳ್ಳಿ. ಅವನನ್ನ ಎತ್ತಿ ಎತ್ತಿ ಸ್ವಾಗತ ಮಾಡ್ಕೊಳ್ಳಿ. ಓಕೆ ಬಾಸ್. ನಾವು ಅವನನ್ನ ಎತ್ತಾಕಿ ಸ್ವಾಗತ ಬಯಸ್ತೀವಿ ಬಾಸ್. ಕ್ಲೈಂಬರ್ ವೆಲ್ಕಮ್. ನಮಸ್ತೆ ನಮಸ್ತೆ, ಸ್ವಾಗತ. ಶೇರ್ ಸಿಂಗ್, ನನ್ನ ಸ್ವಾಗತ ಮಾಡಿಸ್ತೀರಾ ಅಥವಾ ಎಲ್ಬು ಮುರಿತಿದ್ದೀರಾ? ಏನ್ ಮಾಡ್ತಿದ್ದೀರಿ? ನಿಲ್ಲಿ, ನೀವಿಬ್ರು ನಿಲ್ಲಿಸಿ. ಕಾಪಾಡು. ಯಾಕೆ ಬಾಸ್, ನೀವೇ ಹೇಳಿದ್ದಲ್ವಾ ವಾಲ್ ಕ್ಲೈಂಬರ್ ಇಲ್ಲಿಗೆ ಬಂದ ತಕ್ಷಣ ಅವನನ್ನ ಎತ್ತಾಕಿ ಸ್ವಾಗತ ಬಯಸ್ಬೇಕು ಅಂತ. ನಾವತ್ತು ನಿಮ್ಮ ಆದೇಶವನ್ನು ಪಾಲನೆ ಮಾಡ್ತಿದೀವಿ ಬಾಸ್. ಕೆಲವೊಮ್ಮೆ ಆದ್ರೂ ನಿಮ್ಮ ಬುದ್ಧಿಯನ್ನ ಉಪಯೋಗಿಸ್ಕೊಳ್ಳಿ. ನಾನ್ ನಿಮಗೆ ಇವನನ್ನ ಪೂಲ್ಗೆ ಬಿಸಾಕಿ ಅಂದ್ರೆ ನೀವು ಅವನನ್ನ ಪೂಲ್ಗೆ ಬಿಸಾಕ್ತೀರಾ? ಬಾಸ್, ಬೇಡ. ನಿಮ್ಮ ಹುಕುಮನ್ನ ನಾವು ಇಲ್ಲ ಅನ್ನಕ್ಕಾಗತ್ತಾ? ಈಗ್ಲೇ ಮಾಡ್ತೀವಿ. ಈಗ ನೋಡಿ. ಸಾರಿ ಸಾರಿ ನಾನು ಈ ನಮೂನೆಗಳನ್ನ ಏನ್ ಮಾಡ್ಲಿ? ಟ್ರೈನಿಂಗಿಗೆ ತಯಾರಾಗಿದ್ದೀರಾ? ಜಕಾಸ್. ವಿರೋಧಿಗಳ ಜೊತೆ ಫೈಟ್ ಮಾಡುವಾಗ ಕಣ್ಣಿಗೆ ಕಣ್ಬಿಟ್ಟು ನೋಡಿ. ದೃಷ್ಟಿ ತಪ್ಪಿದ್ರೆ ದುರ್ಘಟನೆ ಆಗುತ್ತೆ. ವಾಲ್ ಕ್ಲೈಂಬರ್ ಇವ್ರೇ ನೋಡು, ಗಟ್ಟು ಬಟ್ಟು. ನಿನ್ ಕೆಲ್ಸಕ್ಕೆ ಏನಾದ್ರೂ ಅಡ್ಡಿ ಗಿಡ್ಡಿ ತಂದ್ರೆ ಇವ್ರಿಬ್ರೇ ತರಬೇಕಷ್ಟೇ. ಹಾಗಾಗಿ ನೀನ್ ಇವರಿಬ್ಬರ ಚಿತ್ರವನ್ನ ಚೆನ್ನಾಗಿ ಮನಸ್ಸಿನಲ್ಲಿ ಇಟ್ಕೋ. ಇವರ ಚಿತ್ರ ನಾನು ನನ್ನ ಕಣ್ಣಲ್ಲಿ ತುಂಬಿಟ್ಟೆ. ಆದ್ರೆ ನೀನು ಸಹ ನಿನ್ ಜನರಿಗೆ ಕುಂಫು ಕಲಿಸು. ಆಗ ನನ್ ದಾರಿ ಕ್ಲಿಯರ್ ಆಗುತ್ತೆ ಮತ್ತು ನಾನು ಆರಾಮಾಗಿ ಕಳ್ಳತನ ಮಾಡಬಹುದು. ಶೇರ್ ಸಿಂಗ್, ವಾಲ್ ಕ್ಲೈಂಬರ್ ಹೇಳೋದು ಸರಿನೇ ಇದೆ. ನೀವುಗಳು ಕೂಡ ಕಲೀರಿ. ಇಲ್ಲ ಅಂತಂದ್ರೆ ಕೂತ್ಕೊಂಡು ತುಕ್ಕು ಹಿಡಿಯಬಹುದು. ಶಬಾಷ್. ಅರಿಗಟ್ಟು, ಸ್ವಲ್ಪ ರಿಲ್ಯಾಕ್ಸ್ ಮಾಡು. ರಿಲ್ಯಾಕ್ಸ್. ಈಗ ಬಟ್ಟು ಕಲಿಸ್ತಾನೆ. ಕತೆ ಮುಗೀತು. ಮತ್ತೆ ಸ್ಪೀಡ್ ಇನ್ಕ್ರೀಸ್ ಮಾಡ್ತಾ ಹೋಗು. ನೋಡಿದ್ಯಾ ಗಟ್ಟು, ಜನರು ಕಣ್ಣು ಮಾಡೋ ಕೆಲಸವನ್ನು ಕಣ್ಮುಚ್ಕೊಂಡು. ಅರೆ ವಾ ವಾ ವಾ, ಅರೆ ಇದನ್ನು ಕಲ್ಸೋದಕ್ಕೆ ನನಗೆ ಬಹಳ ಮಜಾ ಬರ್ತಿದೆ. ಬಹಳ ಈಗ ನಾನ್ ಟ್ರೈ ಮಾಡ್ತೀನಣ್ಣ. ಗಟ್ಟು, ಬಾಬಾ ನೀನು ಕಲಿ ಬಾ. ಬಹಳ ಆಯ್ತು. ಗಟ್ಟು, ಅರೆ ಗಟ್ಟು ಎಲ್ಲಿದ್ದಿ? ನೋಡಿದ್ರ ನಾನು ಎಷ್ಟು ಜೋರಾಗಿ ದಂಡ ಬೀಸಿದೆ. ಹೇಗೆ ಅನಿಸುತ್ತಂದ್ರೆ ಶತ್ರುಗೆ ಬೀಳ್ತಾ ಇದೆ, ಅವನು ಅಳ್ತಾ ಇರೋ ಹಾಗಿತ್ತಲ್ವಾ? ಆದ್ರೆ ಈ ಗಟ್ಟು ಎಲ್ಲಿ ಹೋದ? ಅರೆ ಗಟ್ಟು ಎಲ್ಲಿದ್ದಿ?
ಅದು ಶತ್ರುಗಳಲ್ಲ, ನಾನು. ಬಟ್ಟು ನೀವು ನಿಮ್ಮ ಡಿಟೆಕ್ಟಿವ್ ಕೆಲಸದ ಮೇಲೇನೆ ಫೋಕಸ್ ಮಾಡಿ, ಕುಂಕು ನನಗೆ ಬಿಟ್ಟು ಬಿಡಿ. ಶೇರ್ ಸಿಂಗ್, ಇಲ್ಲಿಂದ ಹೋಗೋಣ, ಇಲ್ಲ ಅಂದ್ರೆ ಖಜಾನೆ ಕೊಳ್ಳೆ ಹೊಡೆಯೋ ಸ್ಥಿತಿಯಲ್ಲಿ ನಾವಿರೋದಿಲ್ಲ. ಆ, ಈ ಜನರಂತೂ ನಿಜಕ್ಕೂ ಅದ್ಭುತ. ಆ, ಆ, ಥ್ಯಾಂಕ್ ಯು ಸರ್, ಸರ್ ಥ್ಯಾಂಕ್ ಯು. ಥ್ಯಾಂಕ್ ಯು. ಸುಮ್ನಿರಿ, ಅವನು ಹೊಗಳ್ತಾ ಇಲ್ಲ, ತೆಗಳ್ತಾ ಇದ್ದಾನೆ. ಏನ್ ಮಾಡ್ತೀರಿ? ಎಲ್ಲಾ ಕಡೆ ನನ್ನ ಮರ್ಯಾದೆ ತೆಗೀತಿದ್ದೀರಿ. ಬೊಗಸೆ ನೀರಲ್ಲಿ ಮುಳುಗಿ ಸಾಯಿರಿ, ಮುಳುಗಿ. ಅದರಲ್ಲಿ ಈಜಾಡುವ ಪ್ರಯತ್ನ ಮಾಡಬೇಡಿ. ಓಕೆ ಬಾಸ್. ಮೊದಲು ನಾನು ಮುಳುಗ್ತೀನಿ ಬಾಸ್. ನೋಡ್ತಾ ಇರಿ ನಾನು ಹೇಗೆ ಫಸ್ಟ್ ಕ್ಲಾಸ್ ಡೈವ್ ಹೊಡಿತೀನಿ ಬಾಸ್. ನಿಮ್ಮಗಳನ್ನ ಹಿಡ್ಕೊಂಡು ನಾನೇನ್ ಮಾಡ್ಲಿ? ಕಾಮೋಶ್! ನೀವಿಬ್ರು ಇಲ್ಲಿ ಏನಕ್ಕೆ ಬಂದಿದ್ದೀರಿ? ಏನಾದ್ರೂ ಕಳ್ತನ ಮಾಡ್ಲಿಕ್ಕೆ ಬಂದಿರ್ಬೇಕು. ಓಡೋದಕ್ಕೆ ಪ್ರಯತ್ನ ಮಾಡಬೇಡಿ, ಇಲ್ಲಾಂದ್ರೆ ನಾನು ನಿಮ್ಮಿಬ್ಬರನ್ನ ಓಡಿ ಬಂದು ಹಿಡ್ಕೊಬಿಡ್ತೀನಿ. ಅರೆ, ನೀವು ಚಾವನ್ನು ಸೋಸಿ ಯಾಕೆ ಕುಡಿಯುವುದಿಲ್ಲ? ಮಜಾ ಬರಲ್ಲ ಕಣೋ. ಖಜಾನೆ ಏನಾದ್ರು ಕಳ್ತನ ಆಯ್ತು ಅಂದ್ರೆ ನಾನು ನಿಮ್ಮನ್ನ ಜೈಲಲ್ಲಿ ಹಾಕ್ಬಿಡ್ತೀನಿ, ತಿಳಿತಾ? ಅಯ್ಯಯ್ಯ, ಗಟ್ಟು, ನನ್ 6 ಅನ್ಸ್ ಹೇಳತ್ತೆ. ಇಲ್ಲಿ ಅಪಾಯ ಇದೆ, ಅಪಾಯ. ಇಲ್ಲಿ ಏನೋ ಆಗೋದ್ರಲ್ಲಿದೆ. ಎಲ್ಲಿ? ಎಲ್ಲಿ? ನಿಮ್ಮ 6 ಸೆನ್ಸ್ ಹೇಳ್ತಿದೆ, ಬಟ್ಟು ಅಪಾಯ ಇಲ್ಲಿ ಅಲ್ಲ, ಮೇಲೆ ಇದೆ, ಮೇಲೆ. ಹಾಯ್ ಚಕಾಸ್, ಬಟ್ ಈ ಕಳ್ಳನನ್ನು ಬಿಡೋದಿಲ್ಲ. ಬಟ್ಟು ನೀವು ಈ ರೀತಿ ಗೋಡೆ ಮೇಲೆ ಹೇಗೆ ಹತ್ತಿದ್ದೀರಿ? ಸ್ವಲ್ಪ ನಮಗೂ ಹೇಳಿ. ಹಾ, ಏನು ಗೋಡೆ ಮೇಲ? ಅಯ್ಯ, ಇಲ್ಲ. ಅರೆ ಬಟ್ಟು, ನಿನಗ್ ಬೀಳ್ಬೇಕು ಅಂತಿದ್ರೆ ಅದು ನನ್ ಮೇಲೇನೆ ಬೀಳ್ಬೇಕಾ? ಅರೆ ಸರ್, ನೀವು ಇಲ್ಲೇ ಇರ್ಬೇಕಾಗಿತ್ತಾ? ಹಾ, ಮನ್ಮಾನಿ ಸರ್, ಉದ್ದದ ಏಣಿ ತರಿಸಿ, ಇಲ್ಲಾಂದ್ರೆ ಫೈರ್ ಬ್ರಿಗೇಡ್. ನಮಗೆ ಮೇಲೆ ಹೋಗ್ಬೇಕಾಗಿದೆ. ಕಳ್ಳ ಒಳಗೆ ಖಜಾನೆ ಕೊಳ್ಳೆ ಹೊಡಿತಿದ್ದಾನೆ. ಏನೋ? ನಾನು ನಿಮ್ಮಿಬ್ಬರನ್ನ ಜೈಲಲ್ಲಿ ಹಾಕ್ಬಿಡ್ತೀನಿ. ಡೋಂಟ್ ವರಿ ಗಟ್ಟು, ಡೋಂಟ್ ವರಿ. ಕಳ್ಳ ಯಾವ ದಾರಿಯಿಂದ ಟವರ್ ಮೇಲೆ ಹೋಗಿದ್ದಾನೋ ಅಲ್ಲಿಂದಲೇ ಬರ್ಬೇಕು ತಾನೆ, ಆಗ ಅವನನ್ನು ಹಿಡಿಯೋಣ. ಖಜಾನೆ ಎಲ್ಲಿದೆ? ಅಲ್ಲಿದೆ ಅಲ್ಲ, ಎಲ್ಲಾ ಬ್ಯಾಗ್ ನಲ್ಲಿ ತುಂಬಿಸ್ತೀನಿ. ಆದ್ರೆ ಅದಕ್ಕೆ ಮೊದಲು ಇದನ್ನ ಆರಿಸ್ತೀನಿ. ಈಗ ಅವ್ರಿಗೆ ಆಗ್ಬೋದು ನಾನು ಆರಿ ಹೋದೆ ಅಂತ. ಈಗ ಎಲ್ರು ಹೋಗಿ ಈ ಆಕೃತಿ ಹಿಂದೆ ಬಾಯ್ ಬಾಯ್ ನನ್ ಗೆಳೆಯರೇ, ಬಾಯ್. ಅಲ್ಲಿ ನೋಡಿ, ಅಲ್ಲಿ ಹಾರ್ಕೊಂಡು ಹೋಗ್ತಾ ಇದ್ದಾನೆ. ನಿಂತ್ಕೋ, ಕಾನೂನಿನ ಕಾಲು ತುಂಬಾ ಉದ್ದ ಇರುತ್ತೆ. ನಾನು ನಿನ್ನ ಓಡಿ ಬಂದು ಹಿಡ್ಕೊಂಡ್ಬಿಡ್ತೇನೆ. ಚಮ್ಮಲ್ ಸಿಂಗ್, ಬೇಗನೆ ನಡಿ. ಸಾಹೇಬ್ರೇ, ಅರೆ ಚಾಯ್ ಬೇಡ, ಜೀಪ್ ತೆಗೆ. ಸಾಹೇಬ್ರೇ, ಬೇಗನೆ ನಡಿ, ಬೇಗನೆ. ನನ್ ಪ್ಲಾನ್ ಕೆಲಸ ಮಾಡ್ತು. ಅರೆ, ನನಗೆ ತಿಳಿತಿಲ್ಲ, ಇವನು ಹಾರ್ತಿರೋದು ಹೇಗೆ? ಬಟ್ಟು ನಿಲ್ಲಿಸಿ. ಹಾ, ನೋಡಿದ್ಯಾ, ನಿಲ್ಸಿದೆ. ಇಷ್ಟು ಜೋರಾಗಿ ನಿಲ್ಲಿಸೋದಕ್ಕೆ ಹೇಳಿಲ್ಲ. ಈಗ ಬೇಗ ವಾಪಸ್ ಹೋಗೋಣ. ಯಾಕೆ? ಅವನು ಹಾರಿ ಹೋಗೋದಕ್ಕೆ ಸಾಧ್ಯ ಇದ್ದಿದ್ರೆ ಹಾರ್ಕೊಂಡು ಬರಬಹುದಾಗಿತ್ತಲ್ಲ. ಅವನು ವಾಲ್ ಯಾಕೆ ಕ್ಲೈಮ್ ಮಾಡ್ತಿದ್ದ? ಇದು ಖಂಡಿತ ಅವನ ಮೋಸ. ಬೇಗ ವಾಪಸ್ ಹೋಗೋಣ, ಆ ಕಳ್ಳ ಅಲ್ಲೇ ಇರ್ಬೇಕು. ಹಾ, ನಡಿ, ಅವನನ್ನು ಹಿಡಿಯೋಣ. ಅಲ್ಲಿ ನೋಡು, ಬೆನ್ನತ್ತು ಬಟ್ಟು.
ಆಹಾ ಬೆನ್ನಡ್ತೀನಿ. ಅರೆ ಬಟ್ಟು 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 ಅರೆ ಗಟ್ಟು, ನಿನ್ ಧ್ವನಿ ಹಿಂದಿನಿಂದ ಯಾಕೆ ಬರ್ತಿದೆ? ಬಟ್ಟು ನಾನು ಹಿಂದೆನೇ ಇದ್ದೇನೆ, ನೇತಾಡ್ತಿದ್ದೇನೆ. ಅಯ್ಯಯ್ಯ ಗಟ್ಟು, ನನ್ ಗೆಳೆಯ, ಅದು ಹಾಗೆ ನೀನ್ ಹಿಂದೆ ಯಾಕೆ ನೇತಾಡ್ತಿದ್ದಿ? ನೀನ್ ಚಿಂತೆ ಮಾಡ್ಬೇಡ, ನಾನು ಬರ್ತೀನಿ. ಬಟ್ಟು ಬರ್ತಾ ಇದ್ದಾನೆ. ಬರ್ತೀನಿ. ಬಟ್ಟು ನೀವು ಸ್ಟೇರಿಂಗ್ ಯಾಕೆ ಬಿಟ್ರಿ? ಜೀಪ್ ಡಿಕ್ಕಿ ಹೊಡಿಬಹುದು. ಗಟ್ಟು, ನನ್ ಗೆಳೆಯ, ನನ್ ತಮ್ಮ, ಬಟ್ಟುಗೆ ಜೀಪಿಗಿಂತ ನೀನ್ ಇಂಪಾರ್ಟೆಂಟ್. ಕೈ ಕೊಡು. ಓಡಿ ಓಡಿ ಓಡಿ. ನೋಡ್ಕೊಂಡು ನಡೀರಿ. ಮುಂದೆ ಮುಂದೆ. ಅರೆ ಬಟ್ಟು, ನೀವು ಈಗ ಸ್ಟೇರಿಂಗ್ ಸಂಭಾಳಿಸ್ಲಿಲ್ಲ ಅಂದ್ರೆ ನಾವು ಇಬ್ರು ಅನ್ಇಂಪಾರ್ಟೆಂಟ್ ಆಗ್ತೀವಿ. ಬೇಗ ಮುಂದೆ ಹೋಗಿ ಸ್ಟೇರಿಂಗ್ ಸಂಭಾಳಿಸಿ. ಹೋಗಿ. ಓಹೋ, ಮೊದಲೇ ಸಮಸ್ಯೆಗಳಿಗೆ ಏನು ಕಡಿಮೆ ಇರಲಿಲ್ಲ. ಈ ಹೆಲ್ಮೆಟ್ ಕೂಡ ತಲೆಯಲ್ಲಿ ಸಿಕ್ಕಾಕೊಂಡಿದೆ. ಗಟ್ಟು ನೀನು ಆರಾಮಾಗಿದ್ಯಲ್ಲ? ಹಾ ನಾನು ಆರಾಮಾಗಿದ್ದೀನಿ. ನೀವು ಜೀಪ್ ನಡೆಸ್ತಾ ಇರಿ, ಹೆಲ್ಮೆಟ್ ತೆಗಿಯೋ ಪ್ರಯತ್ನ ಮಾಡಬೇಡಿ ಪ್ಲೀಸ್. ನೀವು ಜೀಪ್ ನಡೆಸ್ತಾ ಇರಿ ಸಾಕು. ಅಯ್ಯಯ್ಯ, ಅರೆ ಗಟ್ಟು ಪ್ಲೀಸ್, ಬಟ್ಟುಗೆ ಹೆಲ್ಮೆಟ್ ತೆಗೆಯೋದಕ್ಕೆ ಬಿಡು. ಇಂಥ ಡ್ರೈವಿಂಗ್ ನಲ್ಲಿ ಬಹಳ ಅಪಾಯ. ಓಹೋ ಬಟ್ಟು, ನೀವು ಅಪಾಯದ ಬಗ್ಗೆ ಟೆನ್ಷನ್ ತಗೋಬೇಡಿ. ನೀವು ನಿಮ್ಮ ಡ್ರೈವಿಂಗ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿ, ಇಲ್ಲಾಂದ್ರೆ ಶೇರ್ ಸಿಂಗ್ ಓಡಿ ಹೋಗ್ತಾನೆ. ಬಟ್ಟು, ಈ ಹೆಲ್ಮೆಟ್ ತೆಗೀರಿ, ಇಲ್ಲಾಂದ್ರೆ ಜೀಪ್ ಡಿಕ್ಕಿ ಹೊಡಿಬಹುದು. ಅರಿಗಟ್ಟು, ನನ್ ತಮ್ಮ, ಒಂದ್ ಬಾರಿ ಡಿಸೈಡ್ ಮಾಡು ಏನ್ ಮಾಡ್ಬೇಕು ಅಂತ. ಒಮ್ಮೆ ಹೇಳ್ತಿ ಹೆಲ್ಮೆಟ್ ತೆಗಿಬೇಕು ಅಂತ, ಮತ್ತೊಮ್ಮೆ ಹೇಳ್ತಿ ಹೆಲ್ಮೆಟ್ ತೆಗಿಬೇಡ ಅಂತ. ಏನ್ ಮಾಡ್ಲಿ ನಾನು? ಅಲ್ಲಿದ್ದಾರೆ. ನಾನು ಶಾರ್ಟ್ ಕಟ್ ತಗೊಳ್ತೀನಿ. ಒಟ್ಟು ನೀವಿಬ್ರು ನಿಮ್ಮ ಏಜೆನ್ಸಿಯಿಂದ ಎಷ್ಟು ಸಂಪಾದಿಸ್ತೀರಿ? ನನ್ ಜೊತೆ ಸೇರ್ಕೊಳ್ಳಿ. ರಾಜನ ಖಜಾನೆ ಎಷ್ಟಿದೆ ಅಂದ್ರೆ ನಾವು ಇಬ್ರು ಅರ್ಧ ಹಂಚಿಕೊಂಡ್ರು ಪೂರ್ತಿ ಜೀವನ ಮಸ್ತಾಗಿ ನಡೆಯುತ್ತದೆ. ಎಂಜಾಯ್ ಮಾಡೋಣ. ಶೇರ್ ಸಿಂಗ್ ಕೆಟ್ಟ ಕೆಲಸ ಮತ್ತು ಕೆಟ್ಟ ಜನರ ಜೊತೆ ಯಾವತ್ತೂ ಇರೋದಿಲ್ಲ. ಮತ್ತೆ ನಿಮ್ಮಗಳಲ್ಲಿ ಬಹಳ ಬುದ್ಧಿವಂತರು ಯಾರು? ನಾನು ಯಾಕಂದ್ರೆ ಬಾಸೇ ಎಲ್ರಿಗಿಂತ ಬುದ್ಧಿವಂತ ಇರ್ತಾನೆ. ಸರಿ, ಹಾಗಾದ್ರೆ ನೀವೇ ಈ ಕ್ಯಾರೆಟ್ ಇಟ್ಕೊಳ್ಳಿ. ಅಲ್ಲಿ ತನಕ ನಾನು ಫೈಟ್ ಮಾಡ್ತೀನಿ. ಓಕೆ. ಗುಡ್. ಬಟ್ಟು ಪ್ರೊಫೆಸರ್ ಬಟವಾಡಿಕರ್ಗೆ ಫೋನ್ ಮಾಡಿ ಅವರಿಗೆ ಹೇಳಿ ವಾಲ್ ಕ್ಲೈಂಬಿಂಗ್ ಏನಾದರೂ ಗ್ಯಾಜೆಟ್ ತರೋದಕ್ಕೆ. ಓಕೆ ಗಟ್ಟು, ಓಕೆ. ಫೈಟ್ ಮಾಡಿ ಗಟ್ಟುಗೆ ಹೇಳಿ ವಿನಾಶದ ಇನ್ನೊಂದು ಹೆಸರು ಶೇರ್ ಸಿಂಗ್ ಅಂತ. ಎಲ್ಲ ನಿಂತ್ಕೊಳ್ಳಿ. ಈಗ ಇವನಿಗೇನಾಯ್ತು? ಯಾಕೆ ನಿಲ್ಸಿದ್ದು? ಅಂದ್ರೆ ಮೊದಲನೇ ಹೆಸರು ಯಾರ್ದು ಬಾಸ್? ಸುಮ್ನೆ ಇರೋದಾಯ. ಓಹೋ, ನಾನು ಈ ಕ್ಯಾರೆಟ್ ಯಾಕೆ ಹಿಡ್ಕೊಂಡು ನಿಂತಿದ್ದೀನಿ? ಗಟ್ಟು ಇವತ್ತು ನನ್ನನ್ನು ಮೂರ್ಖನನ್ನಾಗಿ ಮಾಡ್ದ. ಗಟ್ಟು ನಾನ್ ಬಿಡೋದಿಲ್ಲ. ಹೊಡೀರಿ, ಫೈಟ್ ಮಾಡಿ. ಕಮೋಸ್, ಹ್ಯಾಂಡ್ಸ್ ಅಪ್. ಯಾರಾದ್ರೂ ಓಡೋದಕ್ಕೆ ಪ್ರಯತ್ನ ಪಟ್ರೆ ನಾನು ಎಲ್ಲರನ್ನು ಓಡಿ ಬಂದು ಹಿಡ್ಕೊಂಡ್ಬಿಡ್ತೇನೆ. ಹಾ ಬೇಗ ಬೇಗ.
ಎಸ್ 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 ಓ ಹಾ ವಾಲ್ ಕ್ಲೈಂಬಿಂಗ್ ಗ್ಯಾಜೆಟ್ ಹಾ ಎಸ್ ಎಸ್ ಹಾಯ್ ಗಟ್ಟು ಇಲ್ಲಿ ಯಹ ಗಟ್ಟು ಬೇಗನೆ ಈ ಬೂಟ್ ಮತ್ತು ಗ್ಲೌಸ್ ಧರಿಸು ಮತ್ತು ನೀನು ಗೋಡೆಯಲ್ಲಿ ನಡಿಬಹುದು ಹ್ಮ್ Now you are good rock climber. Now start. Rock climbing. ಬಟ್ಟು ಬಟ್ಟು ನನಗೇನು ಕಾಣಿಸ್ತಾ ಇಲ್ಲ ಬಾಯ್ ಬಾಯ್ ಗಟ್ಟು ನನ್ ಗೆಳೆಯ ಗಟ್ಟು ತಗೋ ನೀರು ಥ್ಯಾಂಕ್ ಯು ಗಟ್ಟು ನೀರ್ನಿಂದ ಅವನು ಸ್ಕಿಡ್ ಹಾಕ್ತಿದ್ದಾನೆ ಸ್ಕಿಡ್ ಇನ್ನು ನೀರ್ ಹಾಕ್ತೀನಿ ವಾಲ್ ಕ್ಲೈಂಬರ್ ಹ್ಯಾಂಡ್ಸ್ ಅಪ್ ಸರೆಂಡರ್ ಆಗ್ಬಿಡು ಕಾನೂನಿನ ಕೈ ತುಂಬಾ ಉದ್ದ ಇರುತ್ತೆ ಹೆಸರು ನಂದು ಇನ್ಸ್ಪೆಕ್ಟರ್ ಮನ್ಮಾನಿ ಸೋಸ್ದಲೆ ಚಾಯ್ ಕುಡಿತೇನೆ ತುಂಬಾನೇ ನೋವಾಗುತ್ತೆ ಕಣೋ ಮನ್ಮಾನಿ ಸರ್ ಇದು ತಗೊಳ್ಳಿ ರಾಜ ಅವರ ಖಜಾನೆ ಮತ್ತೆ ಇವನ್ ತಗೊಳ್ಳಿ ಕಳ್ಳ ವಾಲ್ ಕ್ಲೈಂಬರ್ ವಾಲ್ ಕ್ಲೈಂಬರ್ ಸಾಹೇಬ್ರೆ ಈಗ ನೀವು ಜೈಲಲ್ಲಿ ಗೋಡೆ ಹತ್ತಿ ಹತ್ತಿ ಎಲ್ಲ ಕ್ಲೀನ್ ಮಾಡಿರತ್ತೆ